ಹೆಸರಿಗೆ ಮಾತ್ರ ಇಂಜಿನಿಯರಿಂಗ್ ಕಾಲೇಜು, ಆದರೆ ಒಳ ನೋಟದಲ್ಲಿ ಅವ್ಯವಸ್ಥೆ, ನಿರ್ಲಕ್ಷ್ಯ, ಗಬ್ಬು ಮತ್ತು ಆರೋಗ್ಯಕ್ಕೆ ಅಪಾಯ. ಕಾಲೇಜಿನ ಪ್ರತಿಯೊಂದು ಕೊಠಡಿಗಳಲ್ಲಿ ವರ್ಷಗಳ ಕಾಲ ಸ್ವಚ್ಛತೆ ಮಾಡದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಎಲ್ಲೆಲ್ಲೂ ಹೊಕ್ಕಿಗಳ ಹಿಕ್ಕಿಗಳು ತುಂಬಿಕೊಂಡಿದ್ದು ಕೊಠಡಿಗಳ ಮುಂದೆ ಕೊಳಚೆ ನೀರು ನಿಂತಿದೆ. ಕಸದ ರಾಶಿಗಳು ಮೆಟ್ಟಿಲಿನ ಕೆಳಭಾಗದಲ್ಲಿ ಬಿದ್ದಿದ್ದು ದುರ್ವಾಸನೆ ಹರಡ್ತಾ ಇದೆ. ಇನ್ನು ಆತಂಕಕಾರಿ ವಿಷಯ ಏನಂದ್ರೆ ಶೌಚಾಲಯಗಳು ಗಬ್ಬು ನಾರ್ತಿದ್ದು ಹಲವು ಶೌಚಾಲಯಗಳು ಬಳಕೆಗೆ ಬಾರದ ಸ್ಥಿತಿಗೆ ತಲುಪಿವೆ. ಕಸದ ಬಾಕ್ಸ್ಗಳು ತುಂಬಿ ಚೆಲ್ಲುತ್ತಿದ್ದು ಆರೋಗ್ಯ ಸಮಸ್ಯೆಗಳ ಭೀತಿ ವಿದ್ಯಾರ್ಥಿಗಳನ್ನ ಕಾಡುತ್ತಿದೆ. ಕೆಟ್ಟು ನಿಂತಿರುವ ಶುದ್ಧ ಕುಡಿಯುವ ನೀರಿನ ಆರೋ ಪ್ಲಾಂಟ್ಗಳು. ಈ ಅವ್ಯವಸ್ಥೆಯ ಕುರಿತಾಗಿ ಕಾಲೇಜಿನ ಪ್ರಾಂಶುಪಾಲರಾದ ವಿರೂಪಾಕ್ಷಿ ಭಾಗೋಡಿ ಮಾಧ್ಯಮದೊಂದಿಗೆ ಮಾತನಾಡಿ, ಎಷ್ಟು ದೊಡ್ಡ ಕಾಲೇಜಿಗೆ ಕೇವಲ 12 ಜನ ಸಿಬ್ಬಂದಿಗಳು ಮಾತ್ರ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಲವು ಬಾರಿ ಸಿಬ್ಬಂದಿ ಬೇಡಿಕೆ ಇಟ್ಟಿದ್ರು ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದ ಈ ಭವ್ಯ ಕಾಲೇಜು ಕಟ್ಟಡ ಎಂದು ನಿರ್ವಹಣೆಯ ಕೊರತೆಯಿಂದ ದುಸ್ಥಿತಿಗೆ ತಲುಪಿರುವುದು ದುರಂತಕರ ಸಂಗತಿ. ಸಂಬಂಧಪಟ್ಟ ಉನ್ನತ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಈ ಸಮಸ್ಯೆ ಗಮನಿಸುತ್ತಾರೆ ಅಥವಾ ಇದೇ ನಿರ್ಲಕ್ಷ್ಯ ಮುಂದುವರಿಸುತ್ತಾರೆ ಕಾದು ನೋಡಬೇಕಿದೆ. ಕ್ಯಾಮರಾಮ್ಯಾನ್ ಮಹೇಶ್ ಗೌಡ ಜೊತೆ ನಾನು ಗೋನಿಬಸಪ್ಪ ಕರ್ಕಿಹಳ್ಳಿ. ಇದು ಕನ್ನಡ ಸ್ಫೂರ್ತಿ ಸುದ್ದಿ ವಾಹಿನಿ. ನಮಸ್ಕಾರ.